ಇಲ್ಲಿ ಕೇಳೋದು ಎಷ್ಟು ಊಟ ಕೊಡ್ಬೇಕು, ಯಾವ ಮಂತಿಂದ ಎಷ್ಟು ಊಟ ಕೊಡ್ಬೇಕು, ಯಾವ ಗ್ಯಾಪಲ್ಲಿ ಊಟ ಕೊಡ್ತೀರಾ, ಸ್ನಾಕ್ಸ್ ಯಾವಾಗ ಕೊಡ್ತೀರಾ, ಅಂಡ್ ಅವರ್ಗೆ ದುರ್ಗೊಂದು ಮಗುಗೆ ಊಟ ಅಂದ್ರೆ ಅಂತ ಮಗು ಸೇಮ್ ಡೇಟ್ ಮೇಡಮ್ ಹುಟ್ಟಿರೋದು. ಅವ್ನು ನೋಡ್ರೆ ಗುಂಡು ಗುಂಡು ಇದಾರೆ ಮೇಡಮ್. ನೀವು ಅವಿಷ್ಕಂದ್ ವೆಯ್ಟ್ ಏನ್ ಗೊತ್ತಾ, ನಿಮಗೆ ಎದೆ ಹಾಲು ಸಪ್ಲೈ ಕಡಿಮೆ ಆಗೋಗ್ಬಿಟ್ಟಿರುತ್ತೆ. ನೀವು ತುಂಬಾ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಇದನ್ನ ಕೊಡ್ಬೇಕು, ತುರ್ಕೋದನ್ನ ದಯವಿಟ್ಟು ತಲೆಯಿಂದ ತೆಗ್ದು ಹಾಕಿ. ಮಕ್ಕಳು ಊಟ ಬಿಡ್ತಾರೆ ಹೊರತು ಎದೆ ಹಾಲನ್ನ ಬಿಡಲ್ಲ. ನೀವೆಲ್ಲ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಡೈರೆಕ್ಟ್ಲಿ ನಾನು ವಿಡಿಯೋಗೆ ಬಂದ್ಬಿಡ್ತೀನಿ. ದಟ್ ಅವಿಷ್ಕಾಗೆ ಏನನ್ನ ಕೊಡ್ತಾ ಇದ್ದೀರಾ ಸಾಲಿಡ್ ಅಂತ. ನಿಮ್ಗೆಲ್ಲರಿಗೂ ಗೊತ್ತು, ನಾನು ಅವಿಷ್ಕಾಗೆ 5.5 ತಿಂಗಳಿಂದ ನಾನು ಸಾಲಿಡ್ನ ಶುರು ಮಾಡಿದ್ದು. ಫಸ್ಟು ಆರೆಂಜ್ನ ಕೊಟ್ಟಿದ್ದು, ಅದಾದಮೇಲೆ ರಾಗಿ ಸರಿನ ಶುರು ಮಾಡಿದೆ, ಅಕ್ಕಿ ಸರಿನ ಮಾಡಿದೆ, ಓಟ್ ಸರಿ, ಅವಲಕ್ಕಿ ಸರಿ, ಆಮೇಲೆ ಯಾವ್ಯಾವ ಸರಿಗಳನ್ನ ಕೊಟ್ಟಿದ್ದೀನಿ ಅಂತ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಗ್ತಾ ಹೋಗ್ತಾ ಅದೇ ರೀತಿ ಆಯಿತು. ಅವ್ರಿಗೆ 7 ಮಂತ್ಸ್‌ಗೆ ಬಿದ್ದಾಗ, 7 ಮಂತ್ಸ್‌ಗೆ ಇನ್ನೇನು ಬೀಳ್ತಿದೆ ಆ ಟೈಮಲ್ಲಿ ನಾನು ಅನ್ನನ ಶುರು ಮಾಡಿದ್ದು. ಅನ್ನ ಯಾವ ರೀತಿ ಶುರು ಮಾಡಿದೆ ಅಂತಂದರೆ, ಒಂದೇ ಒಂದು ಸ್ಪೂನ್, ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಹಾಫ್ ಸ್ಪೂನಿಂದ. ಹಾಫ್ ಸ್ಪೂನ್ ಅಕ್ಕಿ, ಹಾಫ್ ಸ್ಪೂನ್ ಬೇಳೆ. ಯಾವ್ಯಾವ ಬೇಳೆ ಬೆಳೆಸ್ತೀನಿ ಅಂತಂದರೆ, ತೊಗರಿ ಬೇಳೆ, ಹೆಸರು ಬೇಳೆ, ಜೊತೆಗೆ ಮಸೂರ್ ದಾಲ್ ಅಂತ ಬರುತ್ತಲ್ಲ ಆರೆಂಜ್ ಕಲರ್, ಅದನ್ನ. ಸೊ ಈ ಮೂರನ್ನು ಒಂದನ್ನ ಅರ್ಧ ಸ್ಪೂನ್ ಅಕ್ಕಿ, ಅರ್ಧ ಸ್ಪೂನ್ ಬೇಳೆನ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ವಿಶಿಲ್ ಕೂಗಿಸ್ಕೊಳ್ಬೇಕು. ಮೆತ್ತಗಾಗಬೇಕು, ಸಾಫ್ಟಾಗಿ ಆಗಬೇಕು. ಇದಕ್ಕೆ ಒಂದು ತರಕಾರಿ, ಒಂದು ದಿನ ಕ್ಯಾರೆಟ್ ಹಾಕ್ತಿದ್ದೆ, ಒಂದಿನ ಯಾವುದದು ಹುರುಳಿಕಾಯಿ, ಆಮೇಲೆ ಆಲೂಗೆಡ್ಡೆ, ಕುಂಬಳಕಾಯಿ, ಇದನ್ನೆಲ್ಲಾನು ನಾನು ಕೊಡ್ತಾ ಇದ್ದೀನಿ. ಸೊ ತರಕಾರಿ ವಿಚಾರದಲ್ಲಿ ಎಲ್ಲ ತರಕಾರಿಗಳನ್ನು ಒಂದೊಂದು ದಿನ ಅಂತ ಕೊಡ್ತೀನಿ. ಸೊ ಅನ್ನನ ಯಾವ ರೀತಿ ಕೊಡ್ತೀನಿ ಅಂತಲೂ ಆಲ್ರೆಡಿ ಕನ್ಸಿಸ್ಟೆನ್ಸಿ ನಿಮಗೆ ಶೇರ್ ಮಾಡಿದ್ದೀನಿ. ಅದನ್ನು ನೀವು ಒಂದ್ಸಲ ಚೆಕ್ ಮಾಡಿ ವಿಡಿಯೋನ. ಆ್ಯಂಡ್ ಫ್ರೂಟ್ಸ್ಗಳಲ್ಲಿ ಎಲ್ಲ ಫ್ರೂಟ್ಸ್ಗಳನ್ನು ಕೊಡ್ತಿದ್ದೀನಿ. ಇದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಏನು ಕೇಳ್ತಿರೋದು ಅಂತಂದರೆ, ಯಾವ ಗ್ಯಾಪಲ್ಲಿ ಊಟ ಕೊಡ್ತೀರಾ, ಸ್ನ್ಯಾಕ್ಸ್ ಯಾವಾಗ ಕೊಡ್ತೀರಾ, ಆ್ಯಂಡ್ ಊಟ ಮಾಡ್ತಾರಾ ಚೆನ್ನಾಗಿ ಅಂತ. ಎಸ್, ನಿಜವಾಗ್ಲೂ ಚೆನ್ನಾಗೇ ಊಟ ಮಾಡ್ತಾರೆ. ಟಚ್ ವುಡ್. ನಾನು ತುಂಬ ವ್ಲಾಗಲ್ಲಿ ಹೇಳಿದ್ದೀನಿ, ಕೆಲವರು ಏನು ಮಾಡ್ತಾರೆ ತಪ್ಪು ಅಂತಂದರೆ, ಅಯ್ಯೋ ನನ್ನ ಮಗು ಊಟನೇ ಮಾಡಲ್ಲ ಅಂತ ಹೇಳ್ತಾರೆ. ಮಗು ಚೆನ್ನಾಗೇ ಊಟ ಮಾಡ್ತಾ ಇರುತ್ತೆ. ಏನು ಅನ್ಕೊಳ್ತಾರೆ, ಬೇರೆಯವ್ರು ಎಲ್ಲಿ ದೃಷ್ಟಿ ಹಾಕ್ಬಿಡ್ತಾರೋ ಅಂತ. ಎಲ್ಲರೂ ತಿನ್ನೋದು ಅನ್ನನೇ. ಆ ರೀತಿ ಎಲ್ಲ ನೀವು ಯೂನಿವರ್ಸಿಗೆ ರಾಂಗ್ ಆಗಿ ಹೇಳಕ್ ಹೋಗ್ಬಿಡಿ. ಅದೇನೇ ಮಕ್ಳಿಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಗ್ಯಾಪ್ನ ಕ್ರಿಯೇಟ್ ಮಾಡ್ತೀನಿ, ಅವರ ಒಂದು ಫುಡ್ ಒಂದು ರೊಟೀನ್ ಯಾವ ರೀತಿ ಇದೆ ಪ್ರತಿ ದಿನದಲ್ಲಿ ಅಂತ ಹೇಳ್ಬಿಡ್ತೀನಿ. ಸೊ ಬೆಳಗ್ಗೆ 8:30 ಒಳಗಡೆನೆ ಎದ್ಬಿಡ್ತಾರೆ. ಕೆಲವೊಂದಿನ 7 ಗಂಟೆ 7:30. ನಾನು ಯಾವಾಗ ಎದ್ದೇಳ್ತೀನೋ ಅವ್ರಿಗೆ ಗೊತ್ತಾದಾಗ ಎದ್ಬಿಡ್ತಾರೆ. ಎದ್ದಿದ ತಕ್ಷಣ ಒಂದ್ಸಲ ಫೀಡ್ ಮಾಡಿಸ್ತೀನಿ, ಅವ್ರಿಗೊಂದು ಪ್ರಾಶ ಕೊಟ್ಬಿಟ್ಟು ಫೀಡ್ ಮಾಡಿಸ್ತೀನಿ. ಆಮೇಲೆ ಸ್ನಾನ ಆಗಿದ ತಕ್ಷಣ ಅವ್ರಿಗೊಂದ್ಸಲ ಫೀಡ್ ಮಾಡಿಸ್ತೀನಿ. 10:30 ಮೇಲೆ 11 ಗಂಟೆ ಒಳಗಡೆನೆ ಅವ್ರದ್ದು ಲಾಸ್ಟ್ ಫೀಡಿಂಗ್ ಆಗಿರುತ್ತೆ. 11 ಗಂಟೆ ಆದ್ಮೇಲೆ ನಾನು ಫೀಡ್ ಮಾಡಕ್ ಹೋಗಲ್ಲ. 11 ಗಂಟೆ ಆದ್ಮೇಲೆ ಅವರು ಒಂದ್ಸಲ ನಿದ್ದೆ ಮಾಡ್ತಾರೆ. ನಿದ್ದೆಯಿಂದ ಎದ್ದು 12 ಗಂಟೆಯಿಂದ 1 ಗಂಟೆ, ಕೆಲವೊಂದ್ಸಲ 1:30 ಆಗತ್ತೆ. ಸೊ ಆ ಟೈಮಲ್ಲಿ ಒಂದು ಊಟ ಕೊಡ್ತೀನಿ. ಅದು ಯಾವ ಊಟ ಅಂತಂದ್ರೆ, ಮಧ್ಯಾಹ್ನದ ಹೊತ್ತು ನಾನು ಕೊಡೋದು ಅವ್ರಿಗೆ ಅನ್ನನೇ ಕೊಡ್ತೀನಿ. ಕಿಚಡಿಗಳನ್ನ ಮಾಡ್ಕೊಡ್ತೀನಿ. ಸೊಪ್ಪಿನ ಕಿಚಡಿ, ಸೊಪ್ಪಿನ ಪುಡಿ ಕಿಚಡಿ, ನೆನ್ನೆ ಮೆಂತ್ಯ ಕಿಚಡಿ ಮಾಡ್ಕೊಟ್ಟಿದ್ದೆ. ಇವತ್ತು ಒಂದು ತರಕಾರಿನ ಹಾಕಿ ನಾರ್ಮಲ್ ತೋರಿಸಿದ್ದೀನಿ ಅಲ್ವಾ ನಿಮ್ಗೆ, ಅದು ವಿಡಿಯೋ ಚೆಕ್ ಮಾಡಿದ್ರೆ ಎಲ್ಲ ತರಕಾರಿಗಳದ್ದು ಅದೇ ರೀತಿ ಇರುತ್ತೆ. ಒಂದೊಂದು ಸ್ವಲ್ಪ ಚೇಂಜಸ್, ಪ್ರತಿದಿನ ಒಂದೇ ರೀತಿ ಕೊಟ್ರೆ ಮಕ್ಕಳಂತೂ ಊಟ ಮಾಡಲ್ಲ. ಒಂದೊಂದು ಸ್ವಲ್ಪ ಚೇಂಜಸ್, ಒಂದೊಂದಿನ ತುಪ್ಪ, ಜೀರಿಗೆ, ಮತ್ತೆ ಯಾವ್ದದು ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಕೊಡೋದು, ಈ ರೀತಿ ಡಿಫ್ರೆಂಟ್ ಆಗಿ ಮಾಡ್ತಿರ್ತೀನಿ. ಸೊ ಆ 1:30 ಅಷ್ಟರಲ್ಲಿ ಅವ್ರದ್ದು ಊಟ ಮುಗಿಯತ್ತೆ. ಮಲ್ಕೊಳ್ಳುವಾಗ ಅಂದ್ರೆ ಹೊಟ್ಟೆ ಹಶ್ವಿಂದ ಅವ್ರು ಫೀಡ್ ಮಾಡಲ್ಲ, ನಿದ್ದೆಗೋಸ್ಕರ ಫೀಡ್ ಮಾಡ್ತಾರೆ. ನಾನು ಇದುವರೆಗೂ ಅವಿಷ್ಕಾನ ತೊಟ್ಲಲ್ಲಿ ಹಾಕಿಲ್ಲ ಅಥವಾ ಜೋಲಿಯಲ್ಲಿ ಮಲಗಿಸಲ್ಲ. ಫೀಡ್ ಮಾಡಿಸ್ತೀನಿ, ಅವ್ರು ಆರಾಮಾಗಿ ನಿದ್ದೆ ಮಾಡ್ತಾರೆ. ಸೊ ಬೆಡ್ ಮೇಲೆ ಮಲಗಿಸ್ತೀನಿ. ಸೊ ಒಂದ್ಸಲ ಫೀಡ್ ಮಾಡ್ತಾರೆ. ನೆಕ್ಸ್ಟು ನಾವು ಡಾನ್ಸ್ ಕ್ಲಾಸಿಗೆ ಹೊರಡ್ಬೇಕಲ್ವಾ, 3:30ಗೆ ಹೊರಡ್ತೀವಿ. ಸೊ ಅವಾಗ ಏನು ಮಾಡ್ತೀನಿ ಅಂತಂದರೆ, ಅವಾಗ್ಲೂ ಒಂದ್ಸಲ ಫೀಡ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿರ್ತೀನಿ. ಡಾನ್ಸ್ ಕ್ಲಾಸಿಂದ ಬಂದಿದ ತಕ್ಷಣನೇ ಒಂದು ಹಣ್ಣು ಕೊಡ್ತೀನಿ. ಇವಾಗ ನನಗೂ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ನಿನ್ನೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನನ್ನ ರೊಟೀನ್ ಯಾವ ರೀತಿ ಇದೆ ಅಂತ. ಸೊ ಅವಾಗ ಏನು ಮಾಡ್ತೀನಿ ಅಂತಂದರೆ, ಎಷ್ಟು 6:45ಗೆ ಹೊರಡ್ಬೇಕಲ್ವಾ, ಆ ಒಂದು 6 ಗಂಟೆಯಿಂದ 6:45 ಡಾನ್ಸ್ ಕ್ಲಾಸಿಂದ ಅಲ್ಲೂ ಒಂದ್ಸಲ ಫೀಡ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿರ್ತೀನಿ. ಸೊ ಮನೆಗೆ ಬಂದಿದ ತಕ್ಷಣನೇ, ಅಂದ್ರೆ ಅಲ್ಲೆಲ್ಲ ಹೊರಗಡೆ ಇದ್ದಾಗ ಮಕ್ಕಳು ತುಂಬ ಗಲಾಟೆ ಕೇಳಿಸ್ತಾ ಇರುತ್ತೆ, ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತೆ, ಜಾಸ್ತಿ ಕುಡಿಯೋಲ್ಲ, ಒಂದು ಸ್ವಲ್ಪ ಕುಡಿದಿರ್ತಾರೆ. ಮನೆಗೆ ಬಂದಿದ ತಕ್ಷಣ ಒಂದು ಬಾಳೆಹಣ್ಣು ಅಥವಾ ಹಣ್ಣಿನ ರಸನೋ ಏನಾದರೂ ಕೊಡ್ತೀನಿ. ಬಂದಿದ ತಕ್ಷಣನೇ ಅಕಸ್ಮಾತ್ ಅದು ಕೊಟ್ಟಿಲ್ಲ ಅಂತಂದರೆ, 6 ಗಂಟೆಯಿಂದ 6:45 ಆ ಟೈಮಲ್ಲಿ ನಾನು ರಾಗಿ ಸರಿನೇ ಕೊಡ್ತೀನಿ. ಸೊ ನೈಟ್ ಹೊತ್ತು ವಿಷ್ಕಂಗೆ ನಾನು ಕೊಡ್ತಿರೋದು ರಾಗಿ ಸರಿನೇ. ಇಲ್ಲ ಅಂತಂದರೆ ಓಟ್ಸ್ ಹಾಲನ್ನ ಹಾಕಿ, ಅದು ನಿಮಗೆ ರೆಸಿಪಿ ಶೇರ್ ಮಾಡಿಲ್ಲ ನಾನು. ಆ ರೆಸಿಪಿ ನಿಮಗೆ ಶೇರ್ ಮಾಡಿಲ್ಲ ನಾನು. ಓಟ್ಸ್‌ದು ಹೇಗೆ ಸರ್ಲಾಕ್ ಮಾಡ್ಕೊಳ್ತೀನಿ ಅಂತ ಹಾಲು ಬಳಸಿ. ಆ್ಯಂಡ್ ನಾನಿವಾಗ ವಿಷ್ಕಂಗೆ ಸರಿ ಮಾಡುವಾಗ ಹಾಲನ್ನು ಸಹ ಹಾಕ್ತಾ ಇದ್ದೀನಿ. ಅದನ್ನು ಸಹ ನಾನು ನಿಮಗೆ ಹೇಳಿಲ್ಲ, ಐ ಥಿಂಕ್ ಇವತ್ತು ಹೇಳ್ತಿದ್ದೀನಿ. ಹಾಲು ಬಳಸ್ಬೋದು. 6 ತಿಂಗಳಿಂದನೇ ನೀವು ನಿಮ್ಮ ಮಕ್ಕಳಿಗೆ ಸರಿಗೆ ಕೊಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಈ ರೀತಿ. ಆ್ಯಂಡ್ ದಿನಕ್ಕೆ 50 ml ಅಷ್ಟು ನೀರು ಕೊಡ್ತಾ ಇದ್ದೀನಿ. ಲೋಟದಲ್ಲೇ ಕೊಡೋದಕ್ಕೂ ಶುರು ಮಾಡಿದ್ದೀನಿ. ಅದ್ರ ಬಗ್ಗೆನೂ ಐ ಥಿಂಕ್ ತುಂಬ ಜನಕ್ಕೆ ತೋರಿಸ್ಬೇಕು ಅನ್ಸುತ್ತೆ, ಯಾವ ರೀತಿ ಮಕ್ಕಳಿಗೆ ಲೋಟದಲ್ಲಿ ಕುಡಿಸ್ಬೇಕು ಅಂತ. ಇಷ್ಟು ದಿನ ಸ್ಪೂನಲ್ಲಿ ಕೊಡಿಸ್ತಿದ್ದೆ, ಇವಾಗ
ಇವಾಗ ಅವ್ರು ಕುತ್ಕೊಂಡು ಕುಡಿಯೋದಕ್ಕೆ ರೆಡಿ ಇದ್ದಾರೆ. ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ನಾನು ನೆನ್ನೆ ತೋರಿಸಿದ್ದೀನಿ ಅಲ್ಲ ವ್ಲಾಗಲ್ಲಿ ಯಾವ ರೀತಿ ಕುತ್ಕೊಂಡು ಊಟ ಮಾಡಿಸಿದ್ದೀನಿ ಅಂತ. ಸೊ ಇವಾಗ ನಾನು ಲೋಟದಲ್ಲೇನೆ ಕುಡಿಸ್ತಾ ಇದ್ದೀನಿ. ಶಿ ಈಸ್ ಟ್ರೈಯಿಂಗ್ ಟು ಸಿಪ್ ದ ವಾಟರ್. ಅದು ಚೆನ್ನಾಗಿ ನಡೀತಾ ಇದೆ. ಸೊ ಈ ರೀತಿ ಇರುತ್ತೆ. ಡಾನ್ಸ್ ಕ್ಲಾಸ್ ನಂದು ಪ್ರಾಕ್ಟೀಸ್ ಇರ್ಲಿಲ್ವಲ್ಲ. ಸೊ ಅವಾಗ ಯಾವ ರೀತಿ ಅಂತಂದ್ರೆ 8 ಗಂಟೆ ಒಳಗಡೆ ಅವ್ರದ್ದು ಊಟ ಆಗ್ಬಿಡ್ತಿತ್ತು. ಸೇಮ್ ರಾಗಿ ಸರಿ ಅಥವಾ ಓಟ್ಸು. ಓಟ್ ಇದು ರಾಗಿ ಸರಿ, ಓಟ್ ಸರಿ ಅಥವಾ ಯಾವ್ದದು? ಮಖಾನ ಸರಿ. ಅದೆಲ್ಲ ಇಷ್ಟ ಆಗತ್ತೆ ಅವ್ರಿಗೆ. ಯಾವ್ದೇ ರೀತಿ ಏನು ಬೇಡ ಅಂತ ಎಲ್ಲ ಹೇಳಲ್ಲ. ಬಟ್ ರಾಗಿ ಸರಿಗೆ ಅವ್ರು ತುಂಬಾ ರಿಜೆಕ್ಟ್ ಮಾಡ್ತಾರೆ. ಬಟ್ ಸ್ಟಿಲ್ ಅವ್ರು ಎಷ್ಟು ತಿಂತಾರೋ ಅಷ್ಟು ತಿನ್ನಿಸ್ತಾ ಇದೀನಿ. ಮಧ್ಯಾಹ್ನದ ಹೊತ್ತು ಒಂದು ಮೀಲ್ ಇರುತ್ತೆ. ಅದು ಅಂದ್ರೆ ಮಧ್ಯಾಹ್ನದ ಹೊತ್ತೆ ನಾನು ಆಕ್ಚುಲಿ ಅವ್ರಿಗೆ ಹೆವಿ ಮೀಲ್ ಕೊಡೋದು. ನೈಟ್ ಹೊತ್ತು ಹೆವಿ ಮೀಲ್ ಕೊಡಲ್ಲ. ಯಾಕಂತಂದ್ರೆ ಬ್ರೆಸ್ಟ್ ಫೀಡಿಂಗ್ ಕೊಡ್ತೀನಿ. ಇಲ್ಲಿ ಕೇಳೋದು ಎಷ್ಟು ಊಟ ಕೊಡ್ಬೇಕು? ಯಾವ ಮಂತಿಂದ ಎಷ್ಟು ಊಟ ಕೊಡ್ಬೇಕು? 7 ಮಂತ್ಸ್ ಇಂದನಾ? 8 ಮಂತ್ಸ್ ಇಂದನಾ? ನೀವೇನ್ ಗೊತ್ತಾ 7 ಮಂತ್ಸ್ ಇಂದಾನೇ 2 ಊಟ ಕೊಡಕ್ ಹೋಗ್ಬೇಡಿ. 8 ಮಂತ್ಸಿಗೆ ಬಿದ್ಮೇಲೆ ನೀವು 2 ಊಟ ಕೊಡ್ಬೋದು. ಏನು ಸೈನ್ ಅಪ್ಪ ಮಗು ರೆಡಿ ಇರುತ್ತೆ ಅಂತಂದ್ರೆ, ಮಗು ಚೆನ್ನಾಗಿ ಜೀರ್ಣ ಮಾಡ್ಕೊಳ್ತಿದೆ. ಯಾವ್ದೇ ರೀತಿ ಪಾಟಿ ಪ್ರಾಬ್ಲಮ್ ಇಲ್ಲ. ಪಾಟಿ 4 ದಿನ 5 ದಿನ ಆದ್ರೂ ಮಾಡ್ತಿಲ್ಲ. ಆ ರೀತಿ ಏನಾರ ಇದ್ರೆ ಪ್ಲೀಸ್ ದಯವಿಟ್ಟು ಟೈಮ್ ಕೊಡಿ. ಏನ್ ಗೊತ್ತಾ ಸಾಲಿಡ್ ವಿಚಾರ ಬಂದಾಗ ಅಯ್ಯೋ ಅದನ್ನ ಕೊಡ್ಬೇಕು, ಇದನ್ನ ಕೊಡ್ಬೇಕು, ತುರ್ಕೋದನ್ನ ದಯವಿಟ್ಟು ತಲೆಯಿಂದ ತೆಗ್ದು ಹಾಕಿ. ಮಕ್ಳು ತಿಂದೇ ತಿಂತಾರೆ. 1 ವರ್ಷದೊಳಗಡೆ ನೀವೆಲ್ಲಾನು ಟ್ರೈ ಮಾಡ್ಲೇಬೇಕಾಗತ್ತೆ. ಹಂಗಂತ ನೀವು ಹೆಚ್ಚಿಗೆ ಕೊಟ್ಟು ನಿಮ್ಮ ಎದೆ ಹಾಲನ್ನ ನೀವು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಬಂದ್ರೆ, ಯಾಕೆ ಎದೆ ಹಾಲನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನಿಮ್ಗೆ ಹೇಳ್ತೀನಿ. ನಿಮಗೆ ಇದು ಅರ್ಥ ಆಗತ್ತೆ ಅಂತ ಅನ್ಕೊಂಡಿದೀನಿ. ಮೊದಲನೇದು ಈಗ ಮಕ್ಕಳಿಗೆ ಹುಷಾರ್ ತಪ್ಪಿದಾಗ ಜ್ವರ ಇರ್ಲಿ, ನೆಗಡಿ ಇರ್ಲಿ, ಕೋಲ್ಡ್ ಇರ್ಲಿ ಅವ್ರು ಊಟ ಬಿಡ್ತಾರೆ ಹೊರತು ಎದೆ ಹಾಲನ್ನ ಬಿಡಲ್ಲ. ನೀವೆಲ್ಲಾರು ಕೇಳಿದೀರಾ? ಎದೆ ಹಾಲನ್ನ ಯಾವ ಮಕ್ಳುಗಳು ಬೇಡ ಅಂತ ಅನ್ನಲ್ಲ. ಅವ್ರಿಗೊಂಥರ ಸೆಲ್ಫ್ ಸೂತಿಂಗ್ ಆ ಒಂದು ಟೈಮಲ್ಲಿ ಹುಷಾರಿಲ್ದೇ ಇರೋ ಟೈಮಲ್ಲೂ ಎದೆ ಹಾಲನ್ನ ಕುಡಿತಾರೆ. ಅದೇ ಊಟ ಮಾಡಲ್ಲ. ನೀವಿವಾಗ ಬರೀ ಅಯ್ಯೋ ಮಗು ದಪ್ಪ ಆಗ್ಲಿ, ಚೆನ್ನಾಗ್ ತಿಂದು ಅದ್ ತಿನ್ಲಿ, ಇದ್ ತಿನ್ಲಿ, ದಪ್ಪ ಆಗ್ಲಿ, ಎದೆ ಹಾಲಲ್ಲಿ ಏನಿರುತ್ತೆ ಅಂತ ನೀವೇನಾದ್ರೂ ಎದೆ ಹಾಲನ್ನ ನೆಗ್ಲೆಕ್ಟ್ ಮಾಡಿದ್ರೆ, ಹುಷಾರಿಲ್ದೇ ಇರೋಂಥ ಟೈಮಲ್ಲಿ ಮಕ್ಳುಗಳಿಗೆ ಮಕ್ಳುಗಳು ಕುಡಿತಾರೆ ಆವಾಗ. ಆದ್ರೆ ನಿಮ್ಗೆ ಎದೆ ಹಾಲ್ ಸಪ್ಲೈ ಕಡಿಮೆ ಆಗೋಗ್ಬಿಟ್ಟಿರುತ್ತೆ. ನೀವು ತುಂಬಾ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಒಂದ್ 9 ತಿಂಗ್ಳುವರ್ಗೂನು 2 ಹೊತ್ತು ಊಟನೇ ಕೊಡ್ಬೋದು. ಇವನ್ ಒಂದು 9 ತಿಂಗಳು 10 ತಿಂಗಳವರೆಗೂ 2 ಹೊತ್ತೇ ಕೊಡಿ. 10 ತಿಂಗಳಾದ್ಮೇಲೆ 3 ಹೊತ್ತು ಕೊಡ್ಬೋದು. 3 ಹೊತ್ತು ಕೊಡ್ತೀರಾ ಅಂದ್ರೆ ಇಷ್ಟಿಷ್ಟು ತಿನ್ನಲ್ಲ. ಮಕ್ಳು ತಿನ್ನೋದೇ ಇಷ್ಟು. ಇವಾಗ ನಾನು ಏನ್ ಮಾಡಿದೀನಿ ಅಂತಂದ್ರೆ, ಬೆಳಗ್ಗೆ ಹೊತ್ತು ನಾವ್ ಇಡ್ಲಿ ಮಾಡ್ದಾಗ, ಮನೇಲಿ ದೋಸೆ ಮಾಡ್ದಾಗ ಸ್ವಲ್ಪ ಸ್ವಲ್ಪನೇ ಕೊಡ್ತೀನಿ ಅವ್ರಿಗೆ. ಆರಾಮಾಗಿ ತಿಂತಾರೆ. ಆಕ್ಚುಲಿ ಶಿ ಈಸ್ ಲೈಕಿಂಗ್ ಇಡ್ಲಿ ಸೋ ಮಚ್. ತುಂಬಾ ಇಷ್ಟಪಟ್ಟು ತಿಂತಾರೆ ಇಡ್ಲಿನ. ಸೊ ನೀವ್ ಆ ರೀತಿ ಮಾಡ್ಕೊಳ್ಬೋದು. ಏನ್ ಗೊತ್ತಾ, ಈಗ ಊಟ ಕೊಡ್ತೀರಾ ಅಂತಂದ್ರೆ ಊಟನೇ ಕೊಡೋದಲ್ಲ. ಅಂದ್ರೆ ತುಂಬಾ ಕ್ವಾಂಟಿಟಿ ಕೊಡೋದಲ್ಲ. ಓನ್ಲಿ ಮಿನಿಮಲ್ ಕ್ವಾಂಟಿಟಿ. ಏನ್ ಗೊತ್ತಾ, ಎಲ್ಲಾನು ಮಕ್ಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಮಕ್ಳು ಎಲ್ಲಾನು ತಿನ್ಬೇಕು ಅನ್ನುವಂತಹ ಕಾರಣಕ್ಕೆ ಸಾಲಿಡ್‌ನ ನಾವು 6 ತಿಂಗಳಿಂದ 5.5 ತಿಂಗಳು 6 ತಿಂಗಳಿಂದ ಶುರು ಮಾಡೋದು. ಹಾಗಂತ ಸಾಲಿಡ್ಡೇ ಆಗ್ಬಾರ್ದು. 2 ವರ್ಷ 6 ತಿಂಗಳವರೆಗೂನು ಎಕ್ಸ್‌ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಅದಾದ್ಮೇಲೆ 2 ವರ್ಷದವರೆಗೂನು ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಮಕ್ಳಿಗೆ ತುಂಬಾ ಒಳ್ಳೇದು. ಅದ್ರಿಂದ ತುಂಬಾ ಚೆನ್ನಾಗಿ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮೋರ್ ಇಂಪಾರ್ಟೆಂಟ್ಲಿ ಅಮ್ಮ ಮತ್ತು ಮಗುವಿನ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಸೊ ಇಷ್ಟು ಗ್ಯಾಪ್ ಆಗಿರುತ್ತೆ. ಮಧ್ಯದಲ್ಲಿ ನೀರು ಸಹ ಕೊಡ್ತಾ ಇದೀನಿ. ರಾತ್ರಿ ಟೈಮ್ ನಿದ್ದೆ ಆರಾಮಾಗಿ ಮಾಡ್ತಾರಾ? ಯೆಸ್. ಅವ್ರು 1.5 ತಿಂಗಳಿಂದಾನೇ ಅಂದ್ರೆ ಎದ್ದಿರ್ತಿದ್ರು. ಒಂದು 2 ತಿಂಗಳು, 3 ತಿಂಗಳವರೆಗೂನು ಎದ್ದಿರ್ತಿದ್ರು. ಹಠ ಮಾಡೋದು, ರಚ್ಚೆ ಹಿಡಿಯೋದು ಅದೆಲ್ಲ ಏನು ಮಾಡ್ತಿರಲಿಲ್ಲ ಟಚ್ ವುಡ್. ಈಗ್ಲೂನು ಅಷ್ಟೇ ಎವ್ರಿ 3 ಅವರ್ಸ್‌ಗೆ ಅವರೇ ಎದ್ದೇಳ್ತಾರೆ. ಅಕಸ್ಮಾತ್ ನನಗೇನಾದ್ರೂ ಎಚ್ಚರಿಕೆ ಆದಾಗ ನಾನೇ ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ ನೈಟ್ ಹೊತ್ತು. ಯೂಶುವಲಿ ಎದ್ದಿ ಅಳೋದು ಹಾಲ್ಗೋಸ್ಕರ ಕಡಿಮೆನೆ. ನಾನು ಏನಾದ್ರೂ ಕುಡಿಸಿಲ್ಲ, ಅಯ್ಯೋ ಬಿಡು ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ಅಂತ ಅಂದಾಗ ಸ್ವಲ್ಪ ಕುಸ್ 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 ಅಂತ ಅಳ್ತಾರೆ. ಅದಾದ್ಮೇಲೆ ಹಾಲು ಕೊಟ್ಟಿದ ತಕ್ಷಣ ಆರಾಮಾಗಿ ನಿದ್ದೆ ಮಾಡ್ತಾರೆ. ನಾನು ಐ ಥಿಂಕ್ ಫ್ರಮ್ ಒನ್ ಮಂತ್ ಇಂದ ಇನ್ನು ಒಳಗಡೆನೆ ಮಲ್ಕೊಂಡು ಕುಡ್ಸೋದಕ್ಕೇನೆ ಪ್ರಾಕ್ಟೀಸ್ ಮಾಡ್ಬಿಟ್ಟು, ಇವನ್ ಅದಿತಿಗೂ ನಾನು ಅದನ್ನೇ ಫಾಲೋ ಮಾಡಿದ್ದು. ಇವನ್ ಅವಿಷ್ಕಂಗೂ ಅದನ್ನೇ ಫಾಲೋ ಮಾಡ್ತಿದ್ರು. ಸ್ಲೀಪಿಂಗ್ ಪೊಸಿಷನ್ ಅಲ್ಲೇನೆ ನಾನು ಹಾಲು ಕುಡ್ಸೋದು. ಏನು ಎಬ್ಬರಿಸಿ ಎಲ್ಲ ಏನು ಕುಡ್ಸೋದಿಲ್ಲ. ಆರಾಮಾಗಿ ಅವ್ರು ನಿದ್ದೆ ಮಾಡ್ತಾರೆ. ಅವಾಗ ಏನ್ ತೇಗ್ಸಕ್ ಹೋಗಲ್ಲ. ನಾನು 1 ತಿಂಗಳು ಈ ತೇಗ್ಸೋ ವಿಚಾರನೂ ತುಂಬಾ ಡೌಟ್ ಇದೆ. ತೇಗಿಸ್ಲೇಬೇಕಾ ಅಂತ. ದಯವಿಟ್ಟು ನಿಮ್ಮ ಮಕ್ಳೇನಾದ್ರೂ ಏನು ವಾಮಿಟ್ ಕಕ್ತಿಲ್ಲ, ಆರಾಮಾಗಿ ಜೀರ್ಣಿಸ್ಕೊಳ್ತಿದ್ದಾರೆ ಅಂತಂದ್ರೆ ತೇಗುವಂತಹ ಅವಶ್ಯಕತೆ ಇಲ್ಲ. ಬಟ್ ಇವಾಗೇನೋ ಒಂದ್ ರೀಸೆಂಟ್ ಆಗಿ ಒಂದೇನೋ ಆಗಿತ್ತು. ಮಗು ತೇಗ್ಸಿಲ್ಲ ಅಂತ ಮಗು ಹೆಚ್ಚು ಕಡಿಮೆ ಆಗೋಗ್ಬಿಟ್ಟಿತ್ತು ಅಂತ. ನೀವು ತೇಗಿಸ್ತೀರಾ ಅಂತಂದ್ರೆ ದಯವಿಟ್ಟು ತೆಗ್ಸಿ. ಹಾಗಂತ ತೆಗಿಸ್ಬೇಡಿ ಅಂತ ಹೇಳುವಂತ ಇಂಟೆನ್ಷನ್ ಅಲ್ಲ. ಮಗು ಚೆನ್ನಾಗಿ ಜೀರ್ಣ ಮಾಡ್ಕೊಳ್ತಿದೆ ಅಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಫೈನ್. ಸೊ ಈ ರೀತಿ ತರಕಾರಿ, ಹಣ್ಣುಗಳಲ್ಲಿ ಇದನ್ನೆಲ್ಲ ಕೊಡ್ತಿದ್ದೀನಿ. ಅದಾದ್ಮೇಲೆ ಇನ್ನೇನ್ ಹೇಳ್ಬೇಕು, ಅಷ್ಟೇ ಅನ್ಸುತ್ತೆ. ಒಳ್ಳೆ ಗ್ಯಾಪು. ದಯವಿಟ್ಟು ಎದೆ ಹಾಲನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಆಮೇಲೆ ತುಂಬಾ ಜಾಸ್ತಿ ಕ್ವಾಂಟಿಟಿನ ತುರ್ಕೋದು. ಆಮೇಲೆ ಇನ್ನೊಂದು ಏನ್ ತಪ್ಪು ಮಾಡ್ತಾರೆ ಗೊತ್ತಾ, ತುಂಬಾ ಜನ ನೋಡಿದೀನಿ ಕನ್ಸಲ್ಟೇಷನ್ಸ್ ಅಲ್ಲೆಲ್ಲ ಹೇಳಿದನ್ನ ಕೇಳಿಸ್ಕೊಂಡಿದೀನಿ. ದಟ್ ಏನು ಅಂತಂದ್ರೆ, 2 ಅವರ್‌ಗೆ ಮೇಡಮ್ ದಪ್ಪನೇ ಇಲ್ಲ ಮೇಡಮ್, ಎಲ್ಲಾ ಮಕ್ಳುಗಳು ಅಷ್ಟು ದಪ್ಪ ಇದ್ದಾರೆ ಮೇಡಮ್. ನನ್ನ ಫ್ರೆಂಡ್ ಮಗು ಸೇಮ್ ಡೇಟ್ ಮೇಡಮ್ ಹುಟ್ಟಿರೋದು. ಅವ್ನು ನೋಡ್ರೆ ಗುಂಡು ಗುಂಡು ಇದಾರೆ ಮೇಡಮ್. ನೀವ್ ಅವಿಷ್ಕಂದ್ ವೆಯ್ಟ್ ಏನ್ ಗೊತ್ತಾ? 8 ಕೆಜಿ ಇದ್ದಾರೆ ಅವರು.
ಅವ್ರು ಹುಟ್ಟಿದ್ದು 1 ಕೆಜಿ 960 ಗ್ರಾಮ್. ಅವ್ರು 8 ಕೆಜಿ ಇದ್ದಾರೆ. 1 ವರ್ಷದಷ್ಟರಲ್ಲಿ ಅವರು 9 ಕೆಜಿಗೆ ಬಂದ್ರೆ ದಟ್ ಇಸ್ ಮೋರ್ ದನ್ ಸಫಿಷಿಯಂಟ್ ಅಂತ ನಮಗೆ ಡಾಕ್ಟರ್ ಹೇಳಿದ್ದಾರೆ. ವಿ ಆರ್ ಓಕೆ ವಿತ್ ಇಟ್ ಅಂತಂದ್ರೆ ಅವತ್ತು ಡೈಪರ್ ಹಾಕಿದ್ವಿ, ಸ್ವಲ್ಪ ಥಿಕ್ ಬಟ್ಟೆ ಇತ್ತು. ಮೇ ಬಿ ಅವರು ಏನು 700 ಸಾರಿ 7 ಕೆಜಿ 600 ಗ್ರಾಮ್ ಅಷ್ಟು ಇದಾರೆ ಅಂತ ನನ್ನ ಅನಿಸಿಕೆ. ನಂದು ಕ್ರುವಿ ಡಿಸ್ಕಷನ್ ಮಾಡಿದಾಗ ಅಷ್ಟೇ ಇದ್ದಾರೆ ಅಂತ ಅನಿಸ್ತು. ಇಟ್ಸ್ ಕಂಪ್ಲೀಟ್ಲಿ ಫೈನ್. ಆಕ್ಟಿವ್ ಆಗಿದ್ದಾರೆ, ಎಲ್ಲ ಮೈಲ್ ಸ್ಟೋನ್ ಚೆನ್ನಾಗಿ ರೀಚ್ ಮಾಡ್ತಿದ್ದಾರೆ, ಆಲ್ರೆಡಿ ಕುತ್ಕೊಳ್ತಿದ್ದಾರೆ, ಕುತ್ಕೊಂಡು ಪುಲ್ ಟು ಸ್ಟ್ಯಾಂಡ್ ನಿಂತ್ಕೊಳ್ಳೋದಕ್ಕೆಲ್ಲ ಟ್ರೈ ಮಾಡ್ತಿದ್ದಾರೆ. ಅಂಡ್ ಆಕ್ಚುಲಿ ಏನ್ ಗೊತ್ತಾ, ನಾವು ನಮ್ಮ ರೂಮಲ್ಲಿ ಮೇಲ್ಗಡೆ ಇಟ್ಕೊಂಡಿದೀವಿ ಆ ಸ್ಟ್ರೋಲರ್ ಅದಿತಿಗೆ ಬಳಸ್ತಿದ್ವಲ್ಲ ಊಟ ಮಾಡಿಸಿದಕ್ಕೆ. ಅದಕ್ಕೆ ಪಾಪ ಅದಿತಿದು ಆಕ್ಟಿವಿಟಿ ಚೇರ್ ಅಲ್ಲೇ ಅವ್ರಿಗೆ ಊಟ ಮಾಡಿಸಿದೀನಿ. ಆಕ್ಚುಲಿ ನಮ್ಮ ರೂಮಲ್ಲಿ ಜಾಗ ಇಲ್ಲ, ಹೊರಗಡೆ ಎಲ್ಲೂ ಇಡಕ್ಕಾಗಲ್ಲ, ನಮ್ಗೆ ಅಷ್ಟು ರೈಟ್ಸ್ ಎಲ್ಲ ಇಲ್ಲ. ಅದಕ್ಕೋಸ್ಕರ ಬೇಗ ಒಂದು ಬೇರೆ ಪ್ಲಾನ್ ಎಲ್ಲ ಆದ್ರೆ ಅವ್ರಿಗೆಲ್ಲಾನು ಬಳಸ್ಬೋದು ಅನ್ನುವಂಥ ಒಂದು ಪ್ಲಾನ್. ಅಂಡ್ ವಾಕರ್ನು ಅದಿತಿಗೆ ನಾನು ವಾಕರ್ನ ಬಳಸಬಾರ್ದ ಅಂತ ಯಾರೋ ಒಬ್ರು ಮುನ್ನೆ ಮೆಸೇಜ್ ಮಾಡಿದ್ರು. ಅದು ಆಲ್ರೆಡಿ ನಾನು ಅದಿತಿ ಟೈಮಲ್ಲೇನೆ ವಿಡಿಯೋ ಶೇರ್ ಮಾಡಿದ್ದೀನಿ. ಅದು ನೋಡಿಲ್ಲ ಅಂತಂದ್ರೆ ನೋಡಿ. ಏನ್ ಇಂಪಾರ್ಟೆನ್ಸ್ ಅಂತ ನಾನು ಆಲ್ರೆಡಿ ಯಾವಾಗ ಬಳಸ್ಬೋದಾ? ಎಸ್, ಯು ಕ್ಯಾನ್ ಡೆಫಿನೆಟ್ಲಿ ಬಳಸ್ಬೋದು. ಬಟ್ ಯಾವಾಗ ಬಳಸಬೇಕು, ಏನೇನೆಲ್ಲ ಕ್ರೈಟೀರಿಯಾ ಇರುತ್ತೆ ಅಂತಾನು ನಾನು ಅದನ್ನ ಶೇರ್ ಮಾಡಿದ್ದೀನಿ. ಎದೆ ಹಾಲನ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಕನ್ಸಲ್ಟೇಷನ್ಸ್ ಅಲ್ಲಿ ಏನೇನ್ ಹೇಳ್ತಾರೆ ಗೊತ್ತಾ, ಮೇಡಮ್ ದಪ್ಪನೇ ಇಲ್ಲ ಮೇಡಮ್ ನನ್ ಮಗು ಅಂತ ತುರ್ಕೋದು, 2 ಅವರ್ಗೆ ತುರ್ಕೋದು. ಮಗುಗೆ ಊಟ ಅಂದ್ರೆ ಅಂತ ದಯವಿಟ್ಟು ಮಾಡ್ಸಕ್ ಹೋಗ್ಬೇಡಿ. ಟೈಮ್ ಕೊಡಿ. ಮಕ್ಕಳು ಒಂದ್ ಹೊತ್ತು ಅನ್ನನೂ ಅಷ್ಟೇ ನನಗೆ ಎಷ್ಟು ಟೆನ್ಷನ್ ಆಗೋಗ್ಬಿಟ್ಟಿತ್ತು ಗೊತ್ತಾ, ಇವ್ರಿಗೆ ಅನ್ನ ಇಷ್ಟ ಇಲ್ಲ ಅನ್ಸುತ್ತೆ, ರಾಗಿ ಸರಿ. ಇವಾಗ ಅನ್ನ ಅಂತಂದ್ರೆ ಶಿ ಲವ್ಸ್ ಅನ್ನ 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 ತುಂಬಾ ಇಷ್ಟಪಡ್ತಾರೆ. ಆಕ್ಚುಲಿ ಟು ಬಿ ಫ್ರಾಂಕ್, ರಾಗಿ ಸರಿನಾ ಇಷ್ಟಪಡ್ತಿಲ್ಲ. ಇದೆಲ್ಲಾನು ಒಂದು ಫೇಸ್. ಸ್ವಲ್ಪ ದಿನ ಆದ್ಮೇಲೆ ಮೇ ಬಿ ಶಿ ಡೋಂಟ್ ಲೈಕ್ ಅನ್ನ, ರಾಗಿ ಸರಿನಾ ಇಷ್ಟಪಡ್ಬೋದು. ಅಂಡ್ 1 ವರ್ಷದಿಂದ ನೀವು ತೆಳ್ಳಗ್ ಮುದ್ದೆ ಮಾಡೋನು ಕೊಡ್ಬೋದು. ಅದನ್ನು ಸಹ ನಾನು ಲಾಗಲ್ಲಿ ತೋರಿಸ್ತೀನಿ. ಇದೇನೆ ಅವರ ಒಂದು ಸಾಲಿಡ್ ವಿಚಾರ. ಐ ಥಿಂಕ್ ಎಲ್ಲಾನು ಕವರ್ ಮಾಡಿದೀನಿ ಅಂತ ಅನ್ಸುತ್ತೆ. ಏನಾದ್ರೂ ಡೌಟ್ ಇದ್ರೆ ನಾನೊಂದು ಕ್ವೆಶ್ಚನ್ ಆನ್ಸರ್ ಸೀರೀಸ್ನೇ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕ್ತೀನಿ. ನಿಮ್ಗೆ ಏನೇ ಕ್ವೆಶ್ಚನ್ ಇದ್ರು ಅದಲ್ಲಿ ಕೇಳಿ. ನಾನು ಎಲ್ಲಾನು ನಿಮ್ಗೆ ಎಷ್ಟೊಂದು ಅಮ್ಮಂದಿರು ಕೇಳಿರೋದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ. ಅದನ್ನು ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.